ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಮನೆ ಶೈಲಿಯಲ್ಲಿ ಮಸಾಲೆ ತುಂಬಿದ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇದು ಅಕ್ಕಿ ರೊಟ್ಟಿಗಂತೂ ತುಂಬಾ ಸೂಪರಾಗಿರುತ್ತೆ ಮತ್ತು ಚಪಾತಿಗೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮಸಾಲೆ ತುಂಬಿದ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಈಗ ನಾನು ಮಸಾಲೆ ತುಂಬಿದ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಅರ್ಧ kg ಬದನೆಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಗುಂಡು ಬದನೆಕಾಯಿ, ಕಪ್ ಬದನೆಕಾಯಿ ತೊಗೊಂಡಿದ್ದೀನಿ. ಇವಾಗ ನೋಡಿ 4 ಭಾಗವಾಗಿ ನಾನು ಕಟ್ ಮಾಡ್ಕೊತೀನಿ. ಇವಾಗ ಇದರಲ್ಲಿ ಹುಳ ಇರುತ್ತೆ, ಕಟ್ ಮಾಡಿದಾಗ ಈ ಥರ ನೋಡ್ಕೋಬೇಕು. ಈ ಥರ 4 ಭಾಗವಾಗಿ ಕಟ್ ಮಾಡಿ ಒಳಗಡೆ ಹುಳ ಇರುತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಇದೇ ಥರ ಎಲ್ಲ ಬದನೆಕಾಯಿನೂ ಕೂಡ ಕಟ್ ಮಾಡಿ ಇಡ್ತೀನಿ. ಈಗ ಇದಕ್ಕೆ ಕಡಲೆಕಾಯಿ ಬೀಜದ ಪುಡಿ ಮಾಡ್ಕೊತೀನಿ. ಕಡಲೆಕಾಯಿ ಬೀಜನ ಹುರಿದು ಇಟ್ಕೊಂಡಿದ್ದೀನಿ, ತಣ್ಣಗಾಗ್ತಾಯಿದೆ. ಈಗ ಅದನ್ನು ತರಿಯಾಗಿ ಪುಡಿ ಮಾಡಿ ಇಟ್ಟಿಕೊಂಡಿದ್ದೀನಿ. ಈಗ ಒಂದು ತಟ್ಟೆ ತಗೊಂಡು ಒಂದು 6 ಸ್ಪೂನು ಕಡಲೆಕಾಯಿ ಬೀಜದ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ಉಪ್ಪು ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಖಾರದ ಪುಡಿ, ಕಡಲೆಕಾಯಿ ಬೀಜದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ಮೇಲೆ ನಾನು ಹುಣಸೆ ರಸದಿಂದ ಕಲಿಸ್ತೀನಿ. ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದೆ ನಾನು. ಈಗ ಹುಣಸೆ ರಸದಿಂದ ನಾನು ಇದನ್ನು ಕಲಿಸ್ತೀನಿ, ಮಸಾಲೆನ ಕಲಿಸ್ತೀನಿ. ನೀರು ಹಾಕಿ ಕಲಿಸೋದಿಲ್ಲ, ಹುಣಸೆ ರಸದಿಂದನೇ ಕಲಿಸ್ಬೇಕು. ಇವಾಗ ನೋಡಿ ಈ ಥರ ಚೆನ್ನಾಗಿ ನಾನು ಕಲಸಿ ಹುಣಸೆ ರಸದಿಂದ ಕಲಸಿ ಮಸಾಲೆನೆಲ್ಲ ಇಟ್ಟಿದ್ದೀನಿ. ಇವಾಗ ಬದನೆಕಾಯಿಗೆ ಮಸಾಲೆನ ತುಂಬ್ತೀನಿ. ನೋಡಿ, ಫಿಲ್ ಮಾಡಬೇಕು ಅದಕ್ಕೆ ಬದನೆಕಾಯಿಗೆ. ಈ ಥರ ಎಲ್ಲ ಕಡೆಗೂ ಚೆನ್ನಾಗಿ ಮಸಾಲೆ ಅಂಟ್ಕೊಳೋ ಥರ ತುಂಬಬೇಕು. ಇದಕ್ಕೇ ಮಸಾಲೆ ತುಂಬಿದ ಬದನೆಕಾಯಿ ಎಣ್ಗಾಯಿ ಅಂತ ಕರೆಯೋದು. ನೋಡಿ, ಇವಾಗ ನಾನು ತುಂಬ್ತಾ ಇದ್ದೀನಲ್ಲ ಆ ಥರ ಎಲ್ಲ ಬದನೆಕಾಯಿ ಕೂಡ ತುಂಬಿ ಇಡ್ತೀನಿ. ಇವಾಗ ನೋಡಿ, ಅರ್ಧ kg ಬದನೆಕಾಯಿ ಕೂಡ ನಾನು ಎಲ್ಲದಕ್ಕೂ ಮಸಾಲೆ ತುಂಬಿ ಇಟ್ಟಿದ್ದೀನಿ. ಇವಾಗ ಬದನೆಕಾಯಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನು ಒಂದು 6 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈ ಮೊದಲೇ ಬದನೆಕಾಯಿ ಎಣ್ಗಾಯಿ ಅಂತ ಎಣ್ಣೆ ಜಾಸ್ತಿ ಹಾಕಬೇಕು. ಒಂದು 6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 2 ಗೆಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ತೀನಿ. ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಮೆತ್ತಗಾಗಬೇಕು. ಸ್ವಲ್ಪ ಅರಿಶಿನ ಹಾಕ್ತೀನಿ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಮೆತ್ತಗಾಗಿದೆ. ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮೆತ್ತಗಾಗಿದೆ. ಇವಾಗ ನಾನು ಮಸಾಲೆ ತುಂಬಿದ ಬದನೆಕಾಯಿನ ಒಂದೊಂದೇ ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು.
ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀನಿ. ಈಗ ನಾನು ಉಳಿದಿರೋ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಪುಡಿ ಹಾಕ್ತೀನಿ 1 ಸ್ಪೂನು. ಉಪ್ಪು ಹಾಕ್ತೀನಿ. ಸಾಂಬಾರು ಪುಡಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಮಿಕ್ಸ್ ಮಾಡಿದ ಮೇಲೆ ಬದನೆಕಾಯಿ ಬೇಯೋದಕ್ಕೆ ನೀರು ಎಷ್ಟು ನೋಡಿಕೊಂಡು ನೀರು ಹಾಕ್ತೀನಿ. ನೀರು ಹಾಕಿದ ಮೇಲೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಉರಿಲಿ ಬೇಯಿಸ್ತೀನಿ. ಈಗ ಮಧ್ಯೆ ಒಂದು ಸಾರಿ ತೆಗೆದು ನಾವು ಸೌಟಲ್ಲಿ ಆಡಿಸ್ಬೇಕು. ಈಗ ಮತ್ತೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ, ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ರೊಟ್ಟಿಗಂತೂ ಸೂಪರಾಗಿರುತ್ತೆ. ನಿಮ್ಮನೇಲಿ ನೀವು ಒಂದ್ಸರಿ ಇದೇ ಥರ ಮಾಡಿ ನೋಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.